ನಮಸ್ತೆ ಎವ್ರಿವನ್, ಒನ್ಸ್ ಅಗೇನ್ ವೆಲ್ಕಮ್ ಟು ಈ ಪಾಠದ ಮನೆ. ಇದುವರೆಗಿನ ಕ್ಲಾಸಲ್ಲಿ ನಾವು ಈ ಬಿ ಅನ್ನೋ ಆಕ್ಸಿಲರಿ ವರ್ಬ್ನ ಬೇಸ್ ಫಾರ್ಮ್, ಪ್ರೆಸೆಂಟ್ ಫಾರ್ಮ್ಸ್, ಪಾಸ್ಟ್ ಫಾರ್ಮ್ಸ್ ಯಾವ್ಯಾವುದು, ಫ್ಯೂಚರ್ ಫಾರ್ಮಲ್ಲಿ ಇದು ಹೇಗೆ ಯೂಸ್ ಆಗುತ್ತೆ, ಮತ್ತು ಇದರ ಇನ್ಫಿನಿಟಿವ್ ಫಾರ್ಮ್ ಸೆಂಟೆನ್ಸಸ್ಸಲ್ಲಿ ಹೇಗೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಈ ವರ್ಬ್ನ ಥರ್ಡ್ ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಗಿರುವಂತಹ ಈ ಬೀನ್ ಅನ್ನೋ ವರ್ಡನ್ನು ಸೆಂಟೆನ್ಸಸ್ಸಲ್ಲಿ ಹೇಗೆಲ್ಲ ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಬೀನ್ ಅನ್ನೋ ವರ್ಬ್ ಫಾರ್ಮನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಹಾಗೆಯೇ ಪ್ಯಾಸಿವ್ ಸೆಂಟೆನ್ಸಸ್ಸಲ್ಲಿ ಮಾಡೆಲ್ ವರ್ಬ್ಸ್ ಜೊತೆಗೆ ಮತ್ತು ಯಾವುದಾದ್ರೂ ಪ್ಲೇಸಸ್ಸನ್ನು ವಿಸಿಟ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸಸ್ಸನ್ನು ಹೇಳುವಾಗ, ಕೊನೆಯದಾಗಿ ಯಾರದಾದರೂ ಸಿಚುವೇಶನ್ಸನ್ನು ಹೇಳುವಾಗ ಕೂಡ ನಾವು ಈ ಬೀನ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಹೀಗೆ ಈ ಎಲ್ಲ ಸಿಚುವೇಶನ್ಸಲ್ಲಿ ಬೀನ್ ಅನ್ನೋ ವರ್ಬ್ ಹೇಗೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ಎಕ್ಸಾಂಪಲ್ಸ್ ಮೂಲಕ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಯೂಸಿಂಗ್ ಬೀನ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಯಾವುದೇ ಒಂದು ಕೆಲಸ ಪಾಸ್ಟಲ್ಲಿ ಸ್ಟಾರ್ಟ್ ಆಗಿರುತ್ತೆ ಬಟ್ ಪ್ರೆಸೆಂಟಲ್ಲಿ ಅದಿನ್ನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಂತಹ ಸಿಚುವೇಶನಲ್ಲಿ ಆಗುವಂತಹ ಸೆಂಟೆನ್ಸಸ್ಸನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬಿನ್ ಕಾಲಿಂಗ್ ಯು ಸಿನ್ಸ್ ಹಾಫ್ ಅನ್ ಅವರ್ ಅಂದರೆ ಅರ್ಧ ಗಂಟೆ ಹಿಂದೆ ನಾನು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೆ. ಯಾವ ಕೆಲಸ? ನಿನಗೆ ಕಾಲ್ ಮಾಡೋ ಕೆಲಸ. ಬಟ್ ಈಗ ಅವನು ರಿಸೀವ್ ಮಾಡಿದ್ದಾನೆ, ಅವನಿಗೆ ನಾನು ಹೇಳ್ತಾ ಇದ್ದೀನಿ ಅರ್ಧ ಗಂಟೆಯಿಂದ ನಾನು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ ಅಂತ. ವಿ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಹಿಸ್ ರೆಸ್ಪಾನ್ಸ್. ವಿ ಹ್ಯಾವ್ ಬಿನ್ ವೇಟಿಂಗ್, ನಾವು ವೇಟ್ ಮಾಡ್ತಾನೇ ಇದ್ದೀವಿ. ಏನಕ್ಕೆ? ಅವನೇನು ರೆಸ್ಪಾನ್ಸ್ ಮಾಡ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಯು ಹ್ಯಾವ್ ಬಿನ್ ಥಿಂಕಿಂಗ್ ಟೂ ಮಚ್, ನೀನು ತುಂಬ ಯೋಚನೆ ಮಾಡ್ತಾ ಇದ್ದೀಯಾ. ದಟ್ ಮೀನ್ಸ್ ಅವನು ಒಂದಷ್ಟು ಟೈಮಿಂದ ಯೋಚನೆ ಮಾಡ್ತಾನೇ ಇದ್ದಾನೆ ಅಂತ. ಹಾಗೆ ದೇ ಹ್ಯಾವ್ ಬಿನ್ ಪ್ಲೇಯಿಂಗ್ ಚೆಸ್ ಸಿನ್ಸ್ ಮಾರ್ನಿಂಗ್, ಬೆಳಗ್ಗೆಯಿಂದ ಅವರು ಚೆಸ್ ಆಡ್ತಾನೇ ಇದ್ದಾರೆ. ಹಿ ಹ್ಯಾಸ್ ಬಿನ್ ಸ್ಟಡಿಯಿಂಗ್ ಫಾರ್ 2 hours, 2 ಗಂಟೆಗಳಿಂದ ಅವನು ಸ್ಟಡಿ ಮಾಡ್ತಾ ಇದ್ದಾನೆ. ಶಿ ಹ್ಯಾಸ್ ಬಿನ್ ವರ್ಕಿಂಗ್ ಹಿಯರ್ ಫಾರ್ ದ ಲಾಸ್ಟ್ 1 year, ಅವಳು ಕಳೆದ 1 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಹಾಗೆ ದ ಡಾಗ್ ಹ್ಯಾಸ್ ಬಿನ್ ಬಾರ್ಕಿಂಗ್ ಆಲ್ ನೈಟ್, ಇಡೀ ರಾತ್ರಿ ನಾಯಿ ಬೊಗಳ್ತಾ ಇತ್ತು ಬಟ್ ಸ್ಟಿಲ್ ಈಗಲೂ ಕೂಡ ಅದು ಬೊಗಳ್ತಾನೇ ಇದೆ. ಹೀಗೆ ಈ ಎಲ್ಲ ಸೆಂಟೆನ್ಸಸ್ಸಲ್ಲಿರುವಂತಹ ವರ್ಬ್ಸ್ ಅಂದರೆ ಆ್ಯಕ್ಷನ್ಸ್ ಏನಿದಾವಲ್ಲ, ಇವುಗಳು ಹಿಂದೆ ಒಂದು ಟೈಮಲ್ಲಿ ಸ್ಟಾರ್ಟ್ ಆಗಿತ್ತು ಬಟ್ ಈಗಲೂ ಕಂಟಿನ್ಯೂಸ್ಲಿ ನಡೀತಾ ಇವೆ ಅಂತ ಹೇಳ್ತಾ ಇರೋದ್ರಿಂದ ಈ ಎಲ್ಲ ಸೆಂಟೆನ್ಸಸ್ಸನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ರೀತಿಯ ಸೆಂಟೆನ್ಸಸ್ಸಲ್ಲಿ ಬಿನ್ ಯೂಸ್ ಆಗುತ್ತೆ. ಇಷ್ಟಲ್ಲದೆ ಈ ಎಲ್ಲ ಸೆಂಟೆನ್ಸಸ್ಸಲ್ಲಿ ಇನ್ನೂ 2 ವಿಷಯಗಳು ನಾವು ತಿಳ್ಕೊಳ್ಳೋದಕ್ಕಿದೆ. ಅದೇನು ಅಂದರೆ, ಕೆಲವು ಸೆಂಟೆನ್ಸಸ್ಸಲ್ಲಿ ನಾನು ಹ್ಯಾವ್ ಯೂಸ್ ಮಾಡಿದ್ದೀನಿ, ಇನ್ನು ಕೆಲವು ಸೆಂಟೆನ್ಸಸ್ಸಲ್ಲಿ ಹ್ಯಾಸ್ ಯೂಸ್ ಮಾಡಿದ್ದೀನಿ. ಯಾಕೆ ಅಂದರೆ ನೋಡಿ, ಹ್ಯಾವನ್ನು ನಾವು ಐ, ವಿ, ಯು, ದೇ ಈ ಸಬ್ಜೆಕ್ಟ್ಸ್ ಜೊತೆಗೆ ಮಾತ್ರ ಯೂಸ್ ಮಾಡ್ತೀವಿ. ಅಥವಾ ಯಾವುದಾದ್ರೂ ಪ್ಲೂರಲ್ ನೌನ್ ಇದ್ದರೆ, ಸ್ಟೂಡೆಂಟ್ಸ್, ಟೀಚರ್ಸ್, ಪೆನ್ಸಿಲ್ಸ್, ಪೆನ್ಸ್ ಈ ರೀತಿಯ ಯಾವುದಾದ್ರೂ ಪ್ಲೂರಲ್ ನೌನ್ಸ್ ಇದ್ದರೆ ಅವುಗಳ ಜೊತೆಗೆ ನಾವು ಹ್ಯಾವನ್ನು ಯೂಸ್ ಮಾಡ್ತೀವಿ. ಬಟ್ ಮಿಕ್ಕಿದ್ದೆಲ್ಲ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್, ಹಿ, ಶಿ, ಇಟ್ ಅಥವಾ ಯಾವುದಾದ್ರೂ ಒಂದು ಸಿಂಗ್ಯುಲರ್ ನೌನ್, ಇವುಗಳ ಜೊತೆಗೆ ಯಾವಾಗಲೂ ಹ್ಯಾಸೇ ಯೂಸ್ ಆಗುತ್ತೆ. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ಎಲ್ಲ ಸಬ್ಜೆಕ್ಟ್ಸನ್ನು ತೊಗೊಂಡ್ಬಿಟ್ಟು ಸೆಂಟೆನ್ಸಸ್ಸನ್ನು ಮಾಡಿದ್ದೀನಿ. ನೆಕ್ಸ್ಟ್ ನಾವು ಗಮನಿಸಬೇಕಾಗಿರೋ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಸಿನ್ಸ್ ಮತ್ತು ಫಾರ್ ಇವುಗಳನ್ನು ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡಿ. ಸಿನ್ಸನ್ನು ನಾವು ಯಾವಾಗಲೂ ಒಂದು ಸ್ಟಾರ್ಟಿಂಗ್ ಪಾಯಿಂಟನ್ನು ಮೆನ್ಷನ್ ಮಾಡುವಾಗ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅರ್ಧ ಗಂಟೆಯಿಂದ ನಾನು ಕಾಲ್ ಮಾಡ್ತಾ ಇದ್ದೀನಿ, ಅವರು ಬೆಳಗ್ಗೆಯಿಂದ ಚೆಸ್ ಆಡ್ತಾ ಇದ್ದಾರೆ. ಈ 2 ಸೆಂಟೆನ್ಸಸ್ಸನ್ನು ಗಮನಿಸಿ. ನಾವು ಯಾವ ಕೆಲಸವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀವಲ್ಲ, ಆ ಕೆಲಸವನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅನ್ನೋದು ಇಲ್ಲಿ ಮೆನ್ಷನ್ ಆಗಿದೆ. ಅರ್ಧ ಗಂಟೆಯಿಂದ, ಬೆಳಗ್ಗೆಯಿಂದ. ಸೊ ಸ್ಟಾರ್ಟಿಂಗ್ ಪಾಯಿಂಟನ್ನು ಹೇಳುವಾಗ ಮಾತ್ರ ನಾವು ಸಿನ್ಸನ್ನು ಯೂಸ್ ಮಾಡ್ತೀವಿ. ಆದರೆ ಈ 2 ಸೆಂಟೆನ್ಸಸ್ಸನ್ನು ಗಮನಿಸಿ. ಇಲ್ಲಿ ಒಟ್ಟಾರೆ ಎಷ್ಟು ಹೊತ್ತು ಅನ್ನೋದನ್ನು ಮೆನ್ಷನ್ ಮಾಡಿದ್ದೀವಿ ನೋಡಿ. ಹಿ ಹ್ಯಾಸ್ ಬಿನ್ ಸ್ಟಡಿಯಿಂಗ್ ಫಾರ್ 2 hours, 2 ಗಂಟೆಗಳ ತನಕ ಅವನು ಸ್ಟಡಿ ಮಾಡಿದ್ದಾನೆ. ಹಾಗೆ ಶಿ ಹ್ಯಾಸ್ ಬಿನ್ ವರ್ಕಿಂಗ್ ಹಿಯರ್ ಫಾರ್ ದ ಲಾಸ್ಟ್ 1 year,
ಕಳೆದ 1 ವರ್ಷದಿಂದ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಟೋಟಲಿ ಆ ಡ್ಯೂರೇಷನ್ ಅನ್ನ ಹೇಳ್ತಾ ಇದ್ದೀವಿ. ಯಾವಾಗ ಈ ಸ್ಟಡಿ ಮಾಡೋ ಕೆಲಸ, ವರ್ಕ್ ಮಾಡೋ ಕೆಲಸ ಸ್ಟಾರ್ಟ್ ಆಯಿತು ಅನ್ನೋದನ್ನ ನಾವು ಮೆನ್ಷನ್ ಮಾಡಿಲ್ಲ. ಬಟ್ ಟೋಟಲಿ ಆ ಕೆಲಸ ಅಷ್ಟು ಟೈಮ್ವರೆಗೂ ನಡೀತು ಅನ್ನೋದನ್ನ ಹೇಳಲಿಕ್ಕೆ ನಾವು ಫಾರ್ ಅನ್ನ ಯೂಸ್ ಮಾಡಿದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಹೇಳಲಿಕ್ಕೆ ಸಿನ್ಸ್ ಯೂಸ್ ಮಾಡ್ತೀವಿ. ಟೋಟಲ್ ಟೈಮ್ ಡ್ಯೂರೇಷನ್ ಅನ್ನ ಹೇಳಲಿಕ್ಕೆ ಫಾರ್ ಯೂಸ್ ಮಾಡ್ತೀವಿ. ಈ ಎಕ್ಸಾಂಪಲ್ಸ್ ಅಲ್ಲಿ ನಾವು ಬೀನ್ ಅನ್ನೋ ಈ ವರ್ಬ್ ಫಾರ್ಮ್ ಅನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗಿದೆ. ನೆಕ್ಸ್ಟ್, ಯೂಸಿಂಗ್ ಬೀನ್ ಇನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇಲ್ಲಿ ಹ್ಯಾಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಯೂಸ್ ಆಗಿದೆ ನೋಡಿ. ಇದು ಎಲ್ಲ ಸಬ್ಜೆಕ್ಟ್ ಜೊತೆಗೂ ಸೇಮ್ ಇರುತ್ತೆ. ಸಿಂಗ್ಯುಲರ್ ಇರಲಿ, ಪ್ಲೂರಲ್ ಇರಲಿ, ಫಸ್ಟ್ ಪರ್ಸನ್ ಇರಲಿ, ಸೆಕೆಂಡ್ ಪರ್ಸನ್ ಇರಲಿ, ಥರ್ಡ್ ಪರ್ಸನ್ ಇರಲಿ, ಸಬ್ಜೆಕ್ಟ್ ಪ್ಲೇಸಲ್ಲಿ ಏನೇ ಇರಲಿ ಎಲ್ಲದಕ್ಕೂ ಹ್ಯಾಡ್ ಮಾತ್ರ ಯೂಸ್ ಆಗುತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅನ್ನು ಮಾಡುವಾಗ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದರೆ ಯಾವುದೇ ಒಂದು ಕೆಲಸ ಪಾಸ್ಟ್ ಟೈಮಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಸ್ವಲ್ಪ ದಿನ ಪಾಸ್ಟಲ್ಲೇ ನಡೆಯುತ್ತೆ, ಆಮೇಲೆ ನಿಂತು ಹೋಗುತ್ತೆ. ಈ ರೀತಿಯ ಸಿಚುವೇಶನ್ಸ್ ಅನ್ನು ಹೇಳುವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಬಿನ್ ವರ್ಕಿಂಗ್ ದ ಹೋಲ್ ಡೇ. ದಟ್ ಮೀನ್ಸ್ ಬೆಳಗ್ಗೆ ಒಂದು ಟೈಮಲ್ಲಿ ನಾನು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆ ಇಡೀ ದಿನ ಕೆಲಸ ಮಾಡಿದ್ದೇ ಆಗೋಯಿತು. ಬಟ್ ಈಗ ಅಟ್ ಪ್ರೆಸೆಂಟ್ ನಾನು ಕೆಲಸ ಮಾಡ್ತಾ ಇಲ್ಲ. ದಟ್ ಮೀನ್ಸ್ ಪಾಸ್ಟಲ್ಲೇ ಸ್ಟಾರ್ಟ್ ಆಯಿತು, ಪಾಸ್ಟಲ್ಲೇ ಕಂಟಿನ್ಯೂ ಆಯಿತು ಆ ಕೆಲಸ. ಹಾಗೆ ನೆಕ್ಸ್ಟ್ ಒನ್, ವಿ ಹ್ಯಾಡ್ ಬಿನ್ ಗೋಯಿಂಗ್ ಟು ಜಿಮ್ ರೆಗ್ಯುಲರ್ಲಿ. ಅಂದರೆ ಪಾಸ್ಟಲ್ಲಿ ಒಂದು ಟೈಮಲ್ಲಿ ನಾವು ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ತಾ ಇದ್ವಿ, ಬಟ್ ಈಗ ಹೋಗ್ತಾ ಇಲ್ಲ. ಥರ್ಡ್ ಒನ್, ಶಿ ಹ್ಯಾಡ್ ಬಿನ್ ಲುಕಿಂಗ್ ಫಾರ್ ಹರ್ ಮಿಸ್ಸಿಂಗ್ ರಿಂಗ್. ಅವಳು ಕಳೆದೋಗಿರೋ ರಿಂಗನ್ನು ಹುಡುಕ್ತಾನೇ ಇದ್ಲು. ಪಾಸ್ಟಲ್ಲೇ ಸ್ಟಾರ್ಟ್ ಮಾಡಿದ್ಲು, ಪಾಸ್ಟಲ್ಲೇ ಆ ಕೆಲಸ ಮುಗಿದೋಯ್ತು. ಈಗ ಅವಳಿಗೆ ಆ ರಿಂಗ್ ಸಿಕ್ಕಿದೆ, ಈಗ ಅವಳು ಹುಡುಕ್ತಾ ಇಲ್ಲ. ನೆಕ್ಸ್ಟ್, ಯು ಹ್ಯಾಡ್ ಬಿನ್ ಕಫಿಂಗ್ ದ ಹೋಲ್ ನೈಟ್. ಇಡೀ ರಾತ್ರಿ ನೀನು ಕೆಮ್ತಾ ಇದ್ದೆ. ಈಗ ಕೆಮ್ತಾ ಇಲ್ಲ, ಬಟ್ ಇಡೀ ರಾತ್ರಿ ಕೆಮ್ತಾ ಇದ್ದೆ. ನೆಕ್ಸ್ಟ್, ದೇ ಹ್ಯಾಡ್ ಬಿನ್ ಸ್ಲೀಪಿಂಗ್ ವೆನ್ ದ ಟ್ರೈನ್ ಅರೈವ್ಡ್. ಟ್ರೈನ್ ತಲುಪೋ ಹೊತ್ತಿಗೆ ಅವರಿನ್ನೂ ಮಲಗೇ ಇದ್ರು. ಪಾಸ್ಟಲ್ಲಿ, ನಾಟ್ ಇನ್ ಪ್ರೆಸೆಂಟ್. ಹೀಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಹ್ಯಾಡ್ ಜೊತೆಗೆ ಬೀನ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಯೂಸೇಜ್, ಯೂಸಿಂಗ್ ಬಿನ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ದಟ್ ಮೀನ್ಸ್ ಯಾವುದೇ ಒಂದು ಕೆಲಸ ಇನ್ ಫ್ಯೂಚರ್ ಅಂದರೆ ಭವಿಷ್ಯದಲ್ಲಿ ಆಗ್ತಾ ಇರುತ್ತೆ ಅಂತ ಹೇಳಲಿಕ್ಕೆ ಯೂಸ್ ಆಗುವಂತಹ ಸೆಂಟೆನ್ಸಸ್. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಇಯರ್ ಐ ವಿಲ್ ಹ್ಯಾವ್ ಬಿನ್ ಲಿವಿಂಗ್ ಇನ್ ಮೈಸೂರ್ ವಿತ್ ಮೈ ಫ್ಯಾಮಿಲಿ. ಅಂದರೆ ನೆಕ್ಸ್ಟ್ ಇಯರ್ ನಾನು ಫ್ಯಾಮಿಲಿ ಜೊತೆಗೆ ಮೈಸೂರಲ್ಲಿ ಇರ್ತೀನಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಇಯರ್ ಮೀನ್ಸ್ ಇನ್ ಫ್ಯೂಚರ್ ಈ ಕೆಲಸ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಯು ವಿಲ್ ಹ್ಯಾವ್ ಬಿನ್ ಪ್ಲಾನಿಂಗ್ ಅ ಫ್ಯಾಮಿಲಿ ಟ್ರಿಪ್ ಇನ್ ಸಮ್ಮರ್. ದಟ್ ಮೀನ್ಸ್ ಸಮ್ಮರಲ್ಲಿ ನೀನು ಒಂದು ಫ್ಯಾಮಿಲಿ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ತಾ ಇರ್ತೀಯ. ನೆಕ್ಸ್ಟ್, ಶಿ ವಿಲ್ ಹ್ಯಾವ್ ಬೀನ್ ಅಟೆಂಡಿಂಗ್ ಹರ್ ಮ್ಯೂಸಿಕ್ ಕ್ಲಾಸ್ ಟುಮಾರೋ ಈವ್ನಿಂಗ್. ನಾಳೆ ಸಾಯಂಕಾಲದ ಹೊತ್ತಿಗೆ ಅವಳು ಅವಳ ಮ್ಯೂಸಿಕ್ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇರ್ತಾಳೆ. ದ ಬಿಲ್ಡಿಂಗ್ ವಿಲ್ ಹ್ಯಾವ್ ಬೀನ್ ಬರ್ನಿಂಗ್ ಫಾರ್ 2 hours ಬೈ ನೂನ್. ಮಧ್ಯಾಹ್ನದವರೆಗೂ ಇನ್ನೂ 2 ಗಂಟೆಗಳ ಕಾಲ ಆ ಬಿಲ್ಡಿಂಗ್ ಉರಿತಾನೇ ಇರುತ್ತೆ ಅಂತ. ದಟ್ ಮೀನ್ಸ್ ಆ ಬಿಲ್ಡಿಂಗ್ಗೆ ಬೆಂಕಿ ಬಿದ್ದಿದೆ, ಅದೆಷ್ಟು ತೀಕ್ಷ್ಣವಾಗಿದೆ ಬೆಂಕಿ ಅಂದರೆ ಇನ್ನೂ 1-2 ಗಂಟೆಗಳ ಕಾಲ ಅದು ಉರಿಯುತ್ತೆ ಅಂತ ಹೇಳ್ತಾ ಇರೋದು. ಹಾಗೆ ದ ಬರ್ಡ್ಸ್ ವಿಲ್ ಹ್ಯಾವ್ ಬೀನ್ ಫ್ಲೈಯಿಂಗ್ ಟು ದೇರ್ ನೆಸ್ಟ್ಸ್ ಸಿನ್ಸ್ ಸನ್ಸೆಟ್. ದಟ್ ಮೀನ್ಸ್ ಇನ್ನು ಸನ್ಸೆಟ್ ಆಗಿಲ್ಲ, ಬಟ್ ಸನ್ಸೆಟ್ ಆಗೋ ಹೊತ್ತಿಗೆ ಎಲ್ಲ ಪಕ್ಷಿಗಳು ಅವುಗಳ ಗೂಡಿಗೆ ಹಾರಿ ಹೋಗ್ತಾ ಇರುತ್ತೆ. ಇನ್ ಫ್ಯೂಚರ್ ಈ ಕೆಲಸ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರೋದು. ಹಾಗೆ ಕೊನೆಯದಾಗಿ, ಮೀನು ವಿಲ್ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಡಿನ್ನರ್ ಫಾರ್ ಅಸ್. ದಟ್ ಮೀನ್ಸ್ ನಾವಿನ್ನೂ ರಾತ್ರಿ ಆಗಿಲ್ಲ, ಮುಂಚೆನೇ ಹೇಳ್ತಾ ಇದ್ದೀವಿ. ಅವಳು ರಾತ್ರಿ ಅಡುಗೆಯನ್ನು ಪ್ರಿಪೇರ್ ಮಾಡ್ತಾ ಇರ್ತಾಳೆ. ಅವಳಿನ್ನೂ ಸ್ಟಾರ್ಟ್ ಮಾಡಿಲ್ಲ ಪ್ರಿಪೇರ್ ಮಾಡೋದು, ಇನ್ ಫ್ಯೂಚರ್ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೀವಿ. ಹೀಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಅಂದರೆ ಭವಿಷ್ಯದಲ್ಲಿ ಈ ಕೆಲಸ ಆಗ್ತಾ ಇರುತ್ತೆ ಅನ್ನೋಂತಹ ಸೆಂಟೆನ್ಸಸ್ಸಲ್ಲಿ ನಾವು ಬಿನ್ ಅನ್ನು ಯೂಸ್ ಮಾಡ್ತೀವಿ. ಹಾಗೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಸೆಂಟೆನ್ಸಲ್ಲಿ ಯಾವುದೇ ಸಬ್ಜೆಕ್ಟ್ ಇರಲಿ ಎಲ್ಲ ಸಬ್ಜೆಕ್ಟ್ ಜೊತೆಗೂ ಕೂಡ ವಿಲ್ ಹ್ಯಾವ್ ಎ ಯೂಸ್ ಆಗುತ್ತೆ. ವಿಲ್ ಹ್ಯಾವ್ ಜೊತೆಗೆ ಬಿನ್ ಯೂಸ್ ಆಗುತ್ತೆ. ದ ನೆಕ್ಸ್ಟ್ ಯೂಸೇಜ್ ಈಸ್ ಯೂಸಿಂಗ್ ಬಿನ್ ಇನ್ ಪ್ಯಾಸಿವ್ ಸೆಂಟೆನ್ಸಸ್. ಪ್ಯಾಸಿವ್ ಸೆಂಟೆನ್ಸ್ ಅಂದರೆ ನಮಗೆ ಗೊತ್ತಾಗಿದೆ, ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾನು ಹೇಳಿದ್ದೆ. ಕೆಲಸ ಯಾರು ಮಾಡಿದ್ರು ಅನ್ನೋದಕ್ಕಿಂತ
ಏನು ಕೆಲಸ ಆಯಿತು ಅನ್ನೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಟ್ಟು ಹೇಳುವಂತಹ ಸೆಂಟೆನ್ಸಸ್. ಫಾರ್ ಎಕ್ಸಾಂಪಲ್, ವಿ ಹ್ಯಾಡ್ ಬಿನ್ ಸೆಂಟ್ ಟು ಸೇಫ್ ಗಾರ್ಡ್ ಯು. ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮನ್ನು ಕಳಿಸಲಾಗಿದೆ. ಹಿಸ್ ಕಾರ್ ಹ್ಯಾಸ್ ಬಿನ್ ಸ್ಟೋಲನ್. ಅವನ ಕಾರ್ ಕಳುವಾಗಿದೆ. ಅ ಗೊರಿಲ್ಲಾ ಹ್ಯಾಡ್ ಬಿನ್ ಕ್ಯಾಪ್ಚರ್ಡ್ ಬೈ ದ ಹ್ಯೂಮನ್ಸ್. ಮನುಷ್ಯರಿಂದ ಒಂದು ಗೊರಿಲ್ಲಾವನ್ನು ಸೆರೆ ಹಿಡಿಯಲಾಯಿತು. ಪಾಸ್ಟಲ್ಲಿ ಇದೆ ಈ ಸೆಂಟೆನ್ಸ್, ಬಟ್ ಪ್ಯಾಸಿವ್ ವಾಯ್ಸಲ್ಲಿ. ನೆಕ್ಸ್ಟ್, ದ ಕಂಪ್ಯೂಟರ್ಸ್ ಹ್ಯಾಡ್ ಬೀನ್ ರಿಪೇರ್ಡ್ ಬೈ ದ ಎಂಜಿನಿಯರ್ಸ್. ಎಂಜಿನಿಯರ್ಸಿಂದ ಕಂಪ್ಯೂಟರ್ಸ್ ರಿಪೇರ್ ಮಾಡಲಾಯಿತು. ಅವರ್ ಹೌಸ್ ಹ್ಯಾಸ್ ಬೀನ್ ರೀಫರ್ನಿಶ್ಡ್. ನಮ್ಮ ಮನೆಯನ್ನು ರೀಫರ್ನಿಶ್ ಮಾಡಲಾಯಿತು. ದಟ್ ಮೀನ್ಸ್ ನವೀಕರಿಸಲಾಯಿತು ಅಂತ. ಸೊ ಯಾರು ನವೀಕರಿಸಿದ್ರು ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್, ಯುವರ್ ಆಫರ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್. ನಿಮ್ಮ ಆಫರನ್ನು ಅಕ್ಸೆಪ್ಟ್ ಮಾಡಲಾಗಿದೆ ಅಥವಾ ಒಪ್ಪಿಕೊಳ್ಳಲಾಗಿದೆ ಅಂತ. ಸೊ ಇಲ್ಲಿ ಈ ಎಲ್ಲ ಕೆಲಸಗಳನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಬಟ್ ಆ ಕೆಲಸ ಆಯಿತು ಅನ್ನೋದೇ ಮುಖ್ಯ. ಸೊ ಈ ರೀತಿಯ ಪ್ಯಾಸಿವ್ ಸೆಂಟೆನ್ಸಸ್ ಅಲ್ಲಿ ಕೂಡ ಬಿನ್ ಯೂಸ್ ಆಗುತ್ತೆ. ಬಟ್ ನಾವು ಆಗಲೇ ಹೇಳಿದ ಹಾಗೆ ಸಬ್ಜೆಕ್ಟ್ ಪ್ಲೇಸಲ್ಲಿ ಏನಿದೆ ಅನ್ನೋದ್ರ ಮೇಲೆ ಹ್ಯಾಸ್ ಅಥವಾ ಹ್ಯಾವ್ ಅನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಸೆಂಟೆನ್ಸ್ ಒಂದು ವೇಳೆ ಪಾಸ್ಟ್ ಫಾರ್ಮಲ್ಲಿದ್ದರೆ ಆಗ ಸಬ್ಜೆಕ್ಟ್ ಪ್ಲೇಸಲ್ಲಿ ಏನಾದರೂ ಇರಲಿ, ಹ್ಯಾಡ್ ಮಾತ್ರ ಯೂಸ್ ಆಗುತ್ತೆ. ದ ನೆಕ್ಸ್ಟ್ ಯೂಸೇಜ್ ಆಫ್ ಬೀನ್ ಈಸ್ using been with modal verbs. For example, you should have been on time for the interview. ಇಂಟರ್ವ್ಯೂಗೆ ಕರೆಕ್ಟ್ ಟೈಮ್ಗೆ ನೀನು ಬರಬೇಕಾಗಿತ್ತು. ದ ಪ್ರೆಸೆಂಟೇಷನ್ ವುಡ್ ಹ್ಯಾವ್ ಬೀನ್ ಬೆಟರ್. ಪ್ರೆಸೆಂಟೇಷನ್ ಇನ್ನೂ ಚೆನ್ನಾಗಿ ಆಗ್ಬೋದಾಗಿತ್ತು. ವಿ ಕುಡ್ ಹ್ಯಾವ್ ಬೀನ್ ಪ್ರಾಕ್ಟೀಸ್ಡ್ ಮೋರ್. ದಟ್ ಮೀನ್ಸ್ ನಾವಿನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬಹುದಾಗಿತ್ತು. ನೋಡಿ, ಈ ಎಲ್ಲ ಸೆಂಟೆನ್ಸಸ್ಸನ್ನು ನಾವು ಹೈಪೋಥೆಟಿಕಲ್ ಆಗಿ ಹೇಳ್ತಾ ಇದ್ದೀವಿ. ದಟ್ ಮೀನ್ಸ್ ಕಾಲ್ಪನಿಕವಾಗಿ ಈ ರೀತಿಯಾಗಿ ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಇಂತಹ ಸೆಂಟೆನ್ಸಸ್ ಅನ್ನು ಹೇಳುವಾಗ ನಾವು ಮಾಡಲ್ ವರ್ಬ್ಸ್ ಜೊತೆಗೆ ನೋಡಿ, ಇಲ್ಲಿ ಶುಡ್, ವುಡ್ ಮತ್ತು ಕುಡ್ ಈ ರೀತಿಯ ಮಾಡಲ್ ವರ್ಬ್ ಜೊತೆಗೆ ಬಿನ್ ಅನ್ನು ಯೂಸ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಯೂಸೇಜ್, ಯೂಸಿಂಗ್ ಬಿನ್ ಟು ಟಾಕ್ ಅಬೌಟ್ ದ ಎಕ್ಸ್ಪೀರಿಯನ್ಸ್ ಆಫ್ ವಿಸಿಟಿಂಗ್ ಪ್ಲೇಸಸ್. ಯಾವುದೇ ಒಂದು ಪ್ಲೇಸ್ಗೆ ನಾವು ಭೇಟಿ ಕೊಟ್ಟಿದ್ದೀವಿ ಅಥವಾ ನಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಅಲ್ಲಿಗೆ ಹೋಗಿ ಬಂದಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳುವಂತಹ ಸೆಂಟೆನ್ಸಸ್ ಅಲ್ಲಿ ಕೂಡ ನಾವು ಬಿನ್ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಬಿನ್ ಟು ಲಂಡನ್ ಟು ಸಿ ದ ಕ್ವೀನ್. ನಾನು ರಾಣಿಯನ್ನು ನೋಡಲಿಕ್ಕೆ ಲಂಡನ್ಗೆ ಹೋಗಿದ್ದೆ. ದಟ್ ಮೀನ್ಸ್ ಲಂಡನ್ಗೆ ಹೋಗಿರುವಂತಹ ಎಕ್ಸ್ಪೀರಿಯನ್ಸ್ ನನಗಾಗಿದೆ ಅಂತ ಹೇಳ್ತಾ ಇರೋದು. ಹಾಗೆ ವಿ ಹ್ಯಾವ್ ಬಿನ್ ಟು ಡೆಲ್ಲಿ ಮೆನಿ ಟೈಮ್ಸ್. ಡೆಲ್ಲಿಗೆ ನಾನು ಸುಮಾರು ಸಲ ಹೋಗಿ ಬಂದಿದ್ದೀನಿ. ಕೊನೆಯದಾಗಿ, ಹ್ಯಾವ್ ಯು ಎವರ್ ಬೀನ್ ಅಬ್ರಾಡ್. ನೀನು ಯಾವತ್ತಾದರೂ ವಿದೇಶಕ್ಕೆ ಹೋಗಿದ್ದೀಯಾ? ನೋಡಿ, ಇಲ್ಲಿ ಹೋಗಿದ್ದೀನಿ, ಹೋಗಿ ಬಂದಿದ್ದೀನಿ ಅಥವಾ ನನಗೆ ಆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಅರ್ಥದಲ್ಲಿ ಈ ಎಲ್ಲ ಸೆಂಟೆನ್ಸಸ್ ಅಲ್ಲಿ ಬಿನ್ ಯೂಸ್ ಆಗಿದೆ. ನೆಕ್ಸ್ಟ್, ಯೂಸಿಂಗ್ ಬಿನ್ ಟು ಟಾಕ್ ಅಬೌಟ್ ದ ಸಿಚುವೇಶನ್ಸ್. ಅಂದರೆ ಯಾರ್ಯಾರು ಯಾವ ಯಾವ ಸಿಚುವೇಶನ್ನಲ್ಲಿ ಇದ್ದಾರೆ ಅಂತ ಹೇಳುವಂತಹ ಸೆಂಟೆನ್ಸಸ್ ಅಲ್ಲಿ ಕೂಡ ನಾವು ಬಿನ್ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬಿನ್ ಅ ಟೀಚರ್ ಸಿನ್ಸ್ 2008. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟನ್ನು ಹೇಳಿದ್ದೀವಿ. 2008 ನಾನು ಟೀಚರ್ ಆಗಿದ್ದೀನಿ ಅಂತ ಹೇಳ್ತಾ ಇರೋದ್ರಿಂದ ಸಿನ್ಸ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಸೊ ನನ್ನ ಸಿಚುವೇಶನನ್ನು ಹೇಳ್ತಾ ಇದ್ದೀನಿ ನಾನು ಈ ಸೆಂಟೆನ್ಸಲ್ಲಿ. ಏನದು ಸಿಚುವೇಶನ್? ನಾನು 2008ನೇ ಇಸ್ವಿಯಿಂದನೂ ಟೀಚರ್ ಆಗಿದ್ದೀನಿ. ಆಗಲೂ ಟೀಚರ್ ಆಗಿದ್ದೆ, ಈಗಲೂ ಟೀಚರ್ ಆಗೇ ಇದ್ದೀನಿ. ಇಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್ ಇರೋದ್ರಿಂದ ಹ್ಯಾವ್ ಬೀನ್ ಅಂತ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್, ಮೈ ಹಸ್ಬೆಂಡ್ ಹ್ಯಾಸ್ ಬೀನ್ ವೆರಿ ಸಪೋರ್ಟಿವ್. ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ. ಮುಂಚೆನೂ ಸಪೋರ್ಟಿವ್ ಆಗಿದ್ರು, ಬಟ್ ಈಗಲೂ ಹಾಗೇ ಇದ್ದಾರೆ ಅಂತ ಹೇಳಲಿಕ್ಕೆ, ನನ್ನ ಹಸ್ಬೆಂಡ್ನ ಸಿಚುವೇಶನನ್ನು ಹೇಳಲಿಕ್ಕೆ ಬಿನ್ ಯೂಸ್ ಆಗಿದೆ. ಮೈ ಹಸ್ಬೆಂಡ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ಹ್ಯಾಸ್ ಯೂಸ್ ಆಗಿದೆ. ನೆಕ್ಸ್ಟ್, ಮಿಶೇಲ್ ಆ್ಯಂಡ್ ಜೆನ್ನಿ ಹ್ಯಾವ್ ಬೀನ್ ಟುಗೆದರ್ ಫಾರ್ 3 years. ಮಿಶೇಲ್ ಮತ್ತು ಜೆನ್ನಿ ಇವರಿಬ್ಬರು 3 ವರ್ಷಗಳಿಂದ ಜೊತೆಗಿದ್ದಾರೆ. ನೋಡಿ, ಓವರ್ ಆಲ್ 3 ವರ್ಷಗಳವರೆಗೆ ಅಂತ ಒಂದು ಟೋಟಲ್ ಟೈಮ್ ಡ್ಯೂರೇಷನ್ ಅನ್ನು ಹೇಳ್ತಾ ಇರೋದ್ರಿಂದ ಫಾರ್ ಯೂಸ್ ಆಗಿದೆ. ಇಲ್ಲಿ ಸ್ಟಾರ್ಟಿಂಗ್ ಟೈಮ್ ಹೇಳಿರೋದ್ರಿಂದ ಇಲ್ಲಿ ಸಿನ್ಸ್ ಯೂಸ್ ಆಗಿದೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ. ಸೊ ಮಿಶೇಲ್ ಮತ್ತು ಜೆನ್ನಿ ಅವರು ಜೊತೆಗಿದ್ದಾರೆ ಅನ್ನೋ ಸಿಚುವೇಶನ್ ಅನ್ನು ಹೇಳಲಿಕ್ಕೆ ಹ್ಯಾವ್ ಜೊತೆಗೆ ಬಿನ್ ಯೂಸ್ ಆಗಿದೆ. ಇಲ್ಲಿ ಸಬ್ಜೆಕ್ಟ್ ಮಿಶೇಲ್ ಮತ್ತು ಜೆನ್ನಿ ಇಬ್ಬರಿದ್ದಾರೆ, ಅಂದರೆ ಪ್ಲೂರಲ್ ಫಾರ್ಮ್ ಅಲ್ಲಿ ಸಬ್ಜೆಕ್ಟ್ ಇರೋದ್ರಿಂದ ಇಲ್ಲಿ ಹ್ಯಾವ್ ಯೂಸ್ ಆಗಿದೆ. ನೆಕ್ಸ್ಟ್, ಶಿ ಹ್ಯಾಡ್ ಬಿನ್ ಇಲ್
ಫಾರ್ 2 ವೀಕ್ಸ್. ಅವಳಿಗೆ 2 ವಾರಗಳಿಂದ ಹುಷಾರಿರಲಿಲ್ಲ. ದಟ್ ಮೀನ್ಸ್ ಪಾಸ್ಟ್ ಅಲ್ಲಿ ಅವಳ ಸಿಚುವೇಶನ್ ಹೇಗಿತ್ತು ಅಂತ ಹೇಳಲಿಕ್ಕೆ ಹ್ಯಾಡ್ ಜೊತೆಗೆ ಬಿನ್ ಯೂಸ್ ಆಗಿದೆ. ನೆಕ್ಸ್ಟ್, he has been out of country for a month. ದಟ್ ಮೀನ್ಸ್ 1 ತಿಂಗಳಿಂದ ಅವನು ದೇಶದಿಂದ ಹೊರಗಿದ್ದಾನೆ. ಕೊನೆಯದಾಗಿ she has been in India since last year. ಕಳೆದ 1 ವರ್ಷದಿಂದ ಅವಳು ಇಂಡಿಯಾದಲ್ಲೇ ಇದ್ದಾಳೆ. ಹೀಗೆ ಈ ಎಲ್ಲ ಸೆಂಟೆನ್ಸಸ್ ಅಲ್ಲಿ ಸಬ್ಜೆಕ್ಟ್ ಯಾವ ಸಿಚುವೇಶನ್ ನಲ್ಲಿ ಇದೆ ಅಥವಾ ಇತ್ತು ಅನ್ನೋದನ್ನ ಹೇಳಲಿಕ್ಕೆ ಸಬ್ಜೆಕ್ಟ್ಗೆ ತಕ್ಕ ಹಾಗೆ ಹ್ಯಾವ್ ಅಥವಾ ಹ್ಯಾಸ್ ಜೊತೆಗೆ ಬಿನ್ ಯೂಸ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ಈ ಬಿ ವರ್ಬ್ನ ಥರ್ಡ್ ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಗಿರುವಂತಹ ಈ ಬೀನ್ ವರ್ಬ್ನ ಯೂಸೇಜ್ ಅನ್ನು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಈ ವರ್ಬ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ದಟ್ ಮೀನ್ಸ್ ವರ್ಬ್ನ ಫೋರ್ತ್ ಫಾರ್ಮ್ ಆಗಿರುವಂತಹ ಈ ಬೀಯಿಂಗ್ ಅನ್ನೋ ವರ್ಬ್ ಫಾರ್ಮ್ನ ಯೂಸೇಜ್ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಬಾಯ್.